ದೆಹಲಿಯ ಅಂಗಳವನ್ನ ತಲುಪಿತು ಮೂಡ ವಿಚಾರ. ಹೇಳಿಕೆಗಳನ್ನ ಗಮನಿಸಿದ್ರಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಣದೀಪ್ ಸುರ್ಜೇವಾಲಾ ಎರಡು ಪ್ರಶ್ನೆಗಳಪ್ಪ. ಒಂದು, ಅವರೇ ಹೇಳ್ತಿದ್ದಾರೆ ಕಾನೂನಿನ ಬಗ್ಗೆ ನಮಗೆ ಗೌರವ ಇದೆ, ನ್ಯಾಯಾಲಯದಲ್ಲಿ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇದೆಲ್ಲವೂ ಕೂಡ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ. ಅರೆ, ನ್ಯಾಯಾಲಯದಲ್ಲಿ ಪ್ರಾಸೆಸ್ ಇದೆ, ತನಿಖೆಗೆ ಆದೇಶ ಕೊಟ್ಟರೆ ತನಿಖೆ ನಡೆಯುತ್ತೆ, ತನಿಖೆ ನಡೆದ ತಕ್ಷಣ ಸರ್ಕಾರ ಬಿದ್ದು ಹೋಗುತ್ತಾ? ಪ್ರಶ್ನೆ ಇದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಿಸ್ಥಿತಿ ಹೇಗೆ ಬಂದಿದೆ ಅಂತಂದ್ರೆ, ಶುರುವಾಗಿದ್ದು ಒಂದು ಮೂಡ ವಿಚಾರದಲ್ಲಿ, ಇವತ್ತೇನೆ ಎರಡೆರಡು ಹಳೆಯ ಪ್ರಕರಣಗಳು ಮುನ್ನೆಲೆಗೆ ಬಂದ್ಬಿಡ್ತು ಅಂತ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ದೆಹಲಿಯ ಅಂಗಳವನ್ನ ತಲುಪಿರುವ ಈ ಮೂಡ ವಿಚಾರ, ಮುಖ್ಯಮಂತ್ರಿಗಳ ಪರಿಸ್ಥಿತಿ ಈಗ ಯಾವ ಹಂತಕ್ಕೆ ಬಂದು ತಲುಪಿದೆ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಜೆಪಿ ವಕ್ತಾರರು ಎಚ್ ಎನ್ ಚಂದ್ರಶೇಖರ್ ಅವರಿದ್ದಾರೆ. ಜೆಡಿಎಸ್ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಾಂಗ್ರೆಸ್ನ ವಕ್ತಾರರಿಲ್ಲ ನಮ್ಮ ಚರ್ಚೆಯಲ್ಲಿ. ನಾನು ಮೊದಲೇದಾಗಿ ರವೀಂದ್ರ ರೇಷ್ಮೆ ಸರ್ ತಮ್ಮನ್ನೇ ಕೇಳ್ತೀನಿ. ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡ್ತವೆ ಅನ್ನೋ ಆರೋಪ ಹೊಸದಲ್ಲ. ಕಾಂಗ್ರೆಸ್ ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಇಂಥದ್ದೇ ಪ್ರಯತ್ನ ಮಾಡ್ತಿತ್ತು ಅಂತ ಬಿಜೆಪಿ ಅವರು ಹೇಳಿದ್ದನ್ನು ಕೇಳಿಸಿದ್ದೀವಿ. ಬಟ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಮೂಡ ಪ್ರಕರಣ, ರಿಪಬ್ಲಿಕ್ ಕನ್ನಡದಲ್ಲೇನೆ ಹೆಂಗೆ ಎಲ್ಲೆಲ್ಲಿ ಲೋಪಗಳಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 3 ಅತ್ಯಂತ ಪ್ರಮುಖವಾದ ಫೈಲ್ಗಳನ್ನು ಆಚೆ ಇಟ್ಟಿದ್ದೀವಿ. ಅದನ್ನು ತೋರಿಸ್ತೀವಿ ಕೂಡ ಕೆಲವೇ ಕ್ಷಣಗಳಲ್ಲಿ. ಅಂದರೆ ಆರೋಪ ಬಂದ ತಕ್ಷಣ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಒಂದು ಆ ಭ್ರಮೆಯನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಸರಿನಾ ಅದು ಅಂತ? ನೋಡಿ, ರಾಜ್ಯಪಾಲರು ಕೈಗೊಂಡಿರೋ ಕ್ರಮ ಏನಿದೆ ಅದು ಯಾವುದೇ ಸರ್ಕಾರದ ನೀತಿ ನಿರ್ಧಾರಗಳಿಗೆ ಸಂಬಂಧಪಟ್ಟದ್ದಲ್ಲ. ಈ ಸರ್ಕಾರದ ಮುಖ್ಯಮಂತ್ರಿಯ ಖಾಸಗಿ ಕೌಟುಂಬಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಖಾಸಗಿ ಆಸ್ತಿಯನ್ನು ಅವರು ಪರಭಾರೆ ಮಾಡಿಕೊಂಡ ರೀತಿ, ಅದಕ್ಕೆ ಪರ್ಯಾಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅವರು ಕೇಳ್ಕೊಂಡಿರೋ ಪರಿಹಾರದ ಪ್ರಮಾಣ ಇತ್ಯಾದಿಗಳಿಂದಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಹೊರತು ಇದು ಯಾವುದೇ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಏನಾದರೂ ತಪ್ಪು ಅಂತಂದ್ಬಿಟ್ಟು ರಾಜ್ಯಪಾಲರು ಆಕ್ಷೇಪ ಎತ್ತಿದಾರ, ಅಥವಾ ಬಡವರ ಕಲ್ಯಾಣ ಕಾರ್ಯಕ್ರಮದಲ್ಲಿ ಏನಾದರೂ ಮಿಸ್ಯೂಸ್ ಆಗಿದೆ ಅಂತ ಅವರು ಆರೋಪ ಮಾಡಿದ್ರೆ ಏನೂ ಇಲ್ಲ. ನಮ್ಮದು ಹೇಳಿ ಕೇಳಿ ಗಣ್ಯ ವ್ಯಕ್ತಿಗಳ ಗಣರಾಜ್ಯ, ಒಂದು VIP ರಿಪಬ್ಲಿಕ್. ನಮ್ಮ ಜೊತೆಗೆ ಓಡಾಡ್ಕೊಂಡಿದ್ದವನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾದ ತಕ್ಷಣವೇ ಆತ VIP ಆಗ್ತಾನೆ. ಆ ಗಣ್ಯ ವ್ಯಕ್ತಿ ಆಗಿರೋರನ್ನ ಖುಷಿಪಡಿಸ್ಲಿಕ್ಕೆ ಅಧಿಕಾರಶಾಹಿ ಕೂಡ ಅವ್ರು ಬಯಸದೇ ಇರಲಿ, ಅದು ಕಾನೂನು ಬಾಹಿರವೋ ಕಾನೂನು ಅಥವಾ ಕಾನೂನಾತ್ಮಕವೋ, ಅವ್ರಿಗೆ ಖುಷಿ ಪಡಿಸ್ಲಿಕ್ಕೆ ಏನೆಲ್ಲ ಮಾಡ್ತಾ ಹೋಗ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಇವರು ನಿರ್ಲಕ್ಷ್ಯದಿಂದಿದ್ದಾಗ ಇಂಥ ಪ್ರಮಾದಗಳಿಗೆ ಕಾರಣವಾಗಿರ್ತಾರೆ. ಇದುವರೆಗೂ ಅಂದ್ರೆ ಕಳೆದ 40 ವರ್ಷಗಳಿಂದ ನಾನು ಹವ್ಯಾಸಿ ಪತ್ರಕರ್ತನಾಗಿ ಗಮನಿಸಿದ್ದೇನೆ. ಈ ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋ ಈ ಸಂಸ್ಥೆಗಳೇನಿದೆ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಸರ್ಕಾರಗಳನ್ನ, ಮುಖ್ಯಮಂತ್ರಿಗಳನ್ನ ಕಾಡ್ತಾ ಬಂದಿವೆ ಅಂತ ನಾವು ಬೇತಾಳಿನ ಕತೆ ಓದ್ತಾ ಇದ್ವಿ. ವಿಕ್ರಮಾದಿತ್ಯನ ಹೆಗಲೇ ಇರ್ಬಿಟ್ಟು ಆ ಬೇತಾಳ ದಿನ ಒಂದು ಕತೆ ಹೇಳ್ತಾ ಹೋಗುತ್ತೆ ಅಂತಂದ್ಬಿಟ್ಟು. ಮೌಲ್ಯಾಧಾರಿತ ರಾಜಕಾರಣ ಪ್ರತಿಪಾದಿಸಿದ ರಾಮಕೃಷ್ಣ ಹೆಗಡೆ ಅವರಿಗೆ ಆ ಕಾಲದಲ್ಲಿ BDA ಲೋಖಂಡ್ವಾಲ 110 ಎಕರೆ ಮಂಜೂರಾತಿ ಹಗರಣ ಗಂಟು ಬಿತ್ತು. ಅದಕ್ಕಿಂತ ಬಹಳ ದೊಡ್ಡದು, ಸುಮಾರು 2.5 ಲಕ್ಷ ಜನ ನಾಗರಿಕರು, ಬೆಂಗಳೂರಿನ ನಾಗರಿಕರು 39 ಖಾಸಗಿ ಹೌಸಿಂಗ್ ಸೊಸೈಟಿಗಳನ್ನು ನಂಬ್ಕೊಂಡ್ಬಿಟ್ಟು ವಂಚನೆ ಆಯಿತು ಅಂದ್ಬಿಟ್ಟು ಹೌಸಿಂಗ್ ಸೊಸೈಟಿ ಹಗರಣ, ಅವೆರಡು BDA ಸಂಬಂಧಪಟ್ಟಿದ್ದು. ಇದುವರೆಗೂ ಸುದ್ದಿ ಮಾಡ್ತಾ ಇದ್ದಿದ್ದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಈಗ ಹಿರಿಯ ಕಣಜಾಳಿ ಮನೆ ಮಂದಿಗೆಲ್ಲ ಅನ್ನೋ ಥರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರಲಿ, ಕಲಬುರಗಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರಲಿ, ಶಿವಮೊಗ್ಗ ಆಗಿರಲಿ, ಈ ಥರ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಕೂಡ BDAಗೆ ಅಂಟಿದ ರೋಗ ಅಲ್ಲೂ ಅಂಟ್ತಾ ಇದೆ. ಇದೊಂಥರ ಸಾರ್ವಜನಿಕ ಸ್ವತ್ತನ್ನ ಅಧಿಕಾರಸ್ಥರು ತಮ್ಮ ಆಡಂಬೋಲು ಥರ ತಮ್ಮ ಸ್ವೇಚ್ಛಾಪೂರಿತವಾಗಿ ಅದನ್ನು ಬಳಸ್ಕೊಳ್ತಾ ಬಂದ್ಬಿಟ್ಟಿದ್ದಾರೆ. ಅದ್ರದ್ದು ಚೆಲ್ಲಾಟ ಆಡ್ತಾ ಬಂದ್ಬಿಟ್ಟಿದ್ದಾರೆ. ಇವನ್ನೆಲ್ಲ ಮೊದಲು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಕರಿತಾ ಇದ್ರು, ಆಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ಸ್ಥಾನ ಬಂತು. 2 ನೇಮಕಾತಿಗಳು ನೋಡಿ, ಯಾರು ಈ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಆಯುಕ್ತರಾಗ್ಬಿಟ್ಟು ಬೇರೆ ಬೇರೆ ಸರ್ಕಾರಗಳಿಗೆ ಅನುಕೂಲ ಮಾಡಿಕೊಟ್ರೋ ಅಂಥವ್ರಿಗೆಲ್ಲ ಎಂಥ ಅವರು ನಿವೃತ್ತಿ ಆದಮೇಲೆ ಕೂಡ ಎಂತೆಂಥ ಸ್ಥಾನಗಳನ್ನು ಕೊಡ್ತಾ ಬಂದಿದ್ದಾರೆ. ಹಿಂದೆ ಇದೇ ಸರ್ಕಾರ ಇದ್ದಾಗ ಆ ರೀಡು ಅನ್ನೋ ಹಗರಣ ಬಂತು. ಅರ್ಕಾವತಿ ಲೇಔಟ್ನಲ್ಲಿ ಸುಮಾರು 880 ಎಕರೆ ಡಿನೋಟಿಫೈ ಮಾಡಿಬಿಟ್ರು. ಆ ಡಿನೋಟಿಫೈನ ಯಾರು ರೀಡು ಅಂತ ವ್ಯಾಖ್ಯಾನ ಮಾಡಿಬಿಟ್ಟು ಅವತ್ತಿನ ಸರ್ಕಾರದ ಮರ್ಯಾದೆ ಉಳಿಸಿರೋ ಅವತ್ತು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. ಅದೇ ರೀತಿ ಮತ್ತೊಬ್ಬ ಆಯುಕ್ತರು, ನಿನ್ನೆ ತಾನೇ ಅವ್ರ ನೇಮಕಾತಿ ಆದೇಶ ಬಂದಿದೆ, ರೇರಾ ಅಥಾರಿಟಿಗೆ ಅವ್ರನ್ನ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ. ಅವರಿಬ್ರು ಬೇರೆ ಬೇರೆ ಸರ್ಕಾರ, ಬೇರೆ ಬೇರೆ ಮುಖ್ಯಮಂತ್ರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ BDA ಆಯುಕ್ತರಾಗಿ ಕೆಲಸ ಮಾಡಿಕೊಟ್ಟರು. ಪ್ರಾಬ್ಲಿ ಇನ್ನೊಂದೆರಡು ವರ್ಷದಲ್ಲಿ ಈ ಹಗರಣದಲ್ಲಿ ಯಾರ್ಯಾರ ಹೆಸರು ಬಂತು ಅವ್ರಿಗೂ ಕೂಡ ಆಯಕಟ್ಟಿನ ಜಾಗಗಳು ಸಿಗಬಹುದು. ಆಶ್ಚರ್ಯ ಆಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ಬಿಟ್ಟು. ಆಮೇಲೆ ಎಲ್ಲಕ್ಕಿಂತ ವಿವಾದಾಸ್ಪದ ಸಂಗತಿ ಅಂತಂದ್ರೆ, ಇದು ಬಿಜೆಪಿ ಇದ್ದಾಗ ಆಗಿದ್ದು, ನಾನು ಅಧಿಕಾರದಲ್ಲಿಲ್ಲ ಅಂತ. ಇಡೀ ಮೂಡ ಈ ಪ್ರಶ್ನಿತ ಜಮೀನಿದೆ ಅಲ್ಲ,
ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಪ್ರಕ್ರಿಯೆ ನಡೆದಾಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರು. ಬಹಳ 3 ಮುಖ್ಯವಾದ ಪ್ರಶ್ನೆಗಳು. ಇದನ್ನ 1997ರಲ್ಲಿ ಮೂಡಾ ನೋಟಿಫೈ ಮಾಡಿದಾಗ, 1998ರಲ್ಲಿ ಅದನ್ನು ಡಿನೋಟಿಫೈ ಮಾಡಿದಾಗ ಸಿದ್ದರಾಮಯ್ಯನವರು ಆವತ್ತಿನ ಜನತಾದಳ ಸರ್ಕಾರ, JH ಪಟೇಲ್ ನೇತೃತ್ವದ ಜನತಾದಳ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿದ್ದರು. ಎರಡನೇ ಹಂತ 2004ರಲ್ಲಿ ಇವರ ಭಾವಮೈದ ಅದನ್ನ ಕೃಷಿ ಜಮೀನು ಅಂತ ಖರೀದಿ ಮಾಡಿದಾಗ, ಮರು ವರ್ಷ ಅದರ ಪರಿವರ್ತನೆ ಮಾಡಿದಾಗ, ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡಿದಾಗ ಇವರು ಧರ್ಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿದ್ರು. ಗಿಫ್ಟ್ ಈಡ್ ಮಾಡಿಕೊಟ್ಟಾಗ್ಲೂ ಕೂಡ ಇವರೇನು ಸೋತ್ ಮನೇಲಿ ಕೂತಿರ್ಲಿಲ್ಲ, ವಿರೋಧ ಪಕ್ಷದ ನಾಯಕರಾಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಲೋಕಸಭೆ ಕಳಿಸ್ಬಿಟ್ಟು ಇವರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು. ಅದಿರಲಿ, ಮುಂದೆ 2014ಕ್ಕೆ ಅವರ ಧರ್ಮಪತ್ನಿಯವರು ಮೂಡಾಗ ಅರ್ಜಿ ಕೊಟ್ಬಿಟ್ಟು, ಈ ತರ ನನ್ನ ಜಮೀನಲ್ಲಿ ನೀವು ಇಲ್ಲೀಗಲ್ ಆಗಿ ನೀವು ಸೈಟ್ ಮಾಡ್ಬಿಟ್ಟು ಹಂಚಿಕೆ ಮಾಡ್ಬಿಟ್ಟಿದ್ರ, ನಮಗೆ ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿದಾಗ ಇವರು ಸ್ವತಃ ಮುಖ್ಯಮಂತ್ರಿ ಆಗಿದ್ರು. ಅದಾಗಿ 2 ವರ್ಷದ ನಂತರ ನಗರಾಭಿವೃದ್ಧಿ ಇಲಾಖೆ ಈ ಪರಿಹಾರ ನೀಡಿಕೆಯ ಪ್ರಮಾಣವನ್ನು ಹೆಚ್ಚಿಸಿದಾಗ 40-60 ಬದಲು 50-50 ಅಂತ ಮಾಡಿದಾಗ ಕೂಡ ಇವರು ಮುಖ್ಯಮಂತ್ರಿ ಆಗಿದ್ರು. ಅದಾಗಿ ಕೊನೆಗೆ 2021ರ ಮೂಡಾ ಮಂಡಳಿ ಸಭೆಯಲ್ಲಿ ತೀರ್ಮಾನ ತಗೊಂಡ್ರಲ್ಲ, ಇವರಿಗೆಲ್ಲ 14 ಸೈಟ್ ಕೊಡಬೇಕು ಪರ್ಯಾಯವಾಗಿ, ಅದು ಬೇರೆ ಸಮಾನಾಂತರ ವಿಸ್ತೀರ್ಣದ ಅಭಿವೃದ್ಧಿ ಹೊಂದಿದ ಪ್ರದೇಶದಲ್ಲಿ ವಿಜಯನಗರ ಹಂತದಲ್ಲಿ ಕೊಡಬೇಕು ಅಂತ ಮಾಡಿದ್ರಲ್ಲ, ಆ ಸಭೆಯಲ್ಲಿ ಇವರ ಸುಪುತ್ರ ಅಷ್ಟೊತ್ತಿಗಾಗಲೇ MLA ಆಗಿದ್ರು. ಎಕ್ಸಾಕ್ಟ್ಲಿ ಡಾಕ್ಟರ್ ಯತೀಂದ್ರ. ಸೊ ಫ್ಯಾಮಿಲಿ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ. ಎಕ್ಸಾಕ್ಟ್ಲಿ. ನಾವು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.